ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತದ ದಿನ ಕಳಶ ಸ್ಥಾಪನೆ ಮಾಡುವುದು ಅತ್ಯಂತ ಪ್ರಮುಖವಾದಂಥ ಆಚರಣೆಯಾಗಿರುತ್ತೆ. ಆದರೆ ಕಳಶದ ಒಳಗಡೆ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು, ಯಾವ ವಸ್ತು ಎಷ್ಟು ಸಂಖ್ಯೆಯಲ್ಲಿರಬೇಕು, ಆ ವಸ್ತುಗಳನ್ನು ಕಳಶದಲ್ಲಿ ಇಡುವುದರ ಹಿಂದಿರುವ ಧಾರ್ಮಿಕ ಮಹತ್ವೇನು, ಹಾಗೆ ಎಲ್ಲ ವಸ್ತುಗಳು ಸಿಗದೇ ಇದ್ದರೆ ನಾವು ಯಾವ ವಸ್ತುಗಳನ್ನು ಮುಖ್ಯವಾಗಿ ಹಾಕಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ, ಹಬ್ಬಕ್ಕೂ ಮುಂಚೆ ಕಳಶದ ಒಳಗಡೆ ಹಾಕಬೇಕಾದ ವಸ್ತುಗಳನ್ನೆಲ್ಲ ಒಂದು ತಟ್ಟೆಯಲ್ಲಿ ಸಿದ್ಧವಾಗಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಹೀಗೆ ಮಾಡಿದರೆ ಪೂಜೆ ಸಮಯದಲ್ಲಿ ಯಾವುದೇ ವಸ್ತು ಮರೆತು ಹೋಗುವುದಿಲ್ಲ. ಮೊದಲಿಗೆ ಕಳಶದ ಒಳಗಡೆ ಹಾಕಬೇಕಾದಂಥ ವಸ್ತುಗಳು ಯಾವಂತ ನೋಡೋಣ. ಮೊದಲನೇದು ಕವಡೆ. ಹಳದಿ ಬಣ್ಣದ ಕವಡೆಯನ್ನು ಸಾಮಾನ್ಯವಾಗಿ ಲಕ್ಷ್ಮೀ ಕವಡೆ ಅಂತ ಕರೆಯುತ್ತಾರೆ. ಲಕ್ಷ್ಮಿಗೆ ಸಂಬಂಧಿಸಿದ ಶುಭ ಸಂಕೇತವಾಗಿ ಕವಡೆಯನ್ನು ಕಳಶದಲ್ಲಿ ಇಡುವ ಪದ್ಧತಿ ಕೆಲವು ಸಂಪ್ರದಾಯಗಳಿವೆ. ಸಾಮಾನ್ಯವಾಗಿ 6 ಕವಡೆಗಳನ್ನ ಇಡಬಹುದು. ಎರಡನೇದ್ದು ಗೋಮತಿ ಚಕ್ರ. ಗೋಮತಿ ಚಕ್ರವನ್ನು ವಿಷ್ಣುವಿನ ಸ್ವರೂಪದ ಸಂಕೇತವಂತ ಭಕ್ತಿಯಿಂದ ಹೇಳಲಾಗುತ್ತದೆ. ಲಕ್ಷ್ಮಿಯ ಜೊತೆಗೆ ವಿಷ್ಣುವಿನ ಆರಾಧನೆಯೂ ಇರಲಿ ಅನ್ನುವ ಉದ್ದೇಶದಿಂದ 6 ಗೋಮತಿ ಚಕ್ರಗಳನ್ನು ಇಡುತ್ತಾರೆ. ಮೂರನೆಯದ್ದು ಕಮಲದ ಬೀಜ. ಕಮಲವು ಮಹಾಲಕ್ಷ್ಮಿಯೊಂದಿಗೆ ವಿಶೇಷವಾಗಿ ಸಂಬಂಧ ಹೊಂದಿರುವ ಹೂವು. ಕಮಲದಿಂದ ದೊರೆಯುವಂಥ ಬೀಜಗಳನ್ನು ಕೂಡ ಕಳಶದ ಒಳಗಡೆ ಇಡುವ ಪದ್ಧತಿ ಇದೆ. ಸಾಮಾನ್ಯವಾಗಿ 6 ಕಮಲದ ಬೀಜಗಳನ್ನು ಇಡಬಹುದು. ಇನ್ನು ಮುಂದೆ ಶ್ರೀಫಲ. ಇದು ಸಣ್ಣ ತೆಂಗಿನಕಾಯಿ ರೀತಿಯಲ್ಲಿ ಕಾಣುತ್ತದೆ. ದೊಡ್ಡ ತೆಂಗಿನಕಾಯಿಯನ್ನು ಕಳಶದ ಒಳಗಡೆ ಇಡುವುದು ಕಷ್ಟವಾಗುವುದರಿಂದ ಶ್ರೀಫಲವನ್ನು ಬಳಸ್ಬೋದು. 1 ಅಥವಾ 2 ಶ್ರೀಫಲಗಳನ್ನು ಇಡಬಹುದು. ಅರಿಶಿನ ಕೊಂಬು. ಅರಿಶಿನವು ಮಂಗಳ ಮತ್ತು ಸೌಭಾಗ್ಯದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ 1 ಅರಿಶಿಣದ ಕೊಂಬನ್ನು ಕಳಶದೊಳಗೆ ಇಡಬಹುದು. ಇನ್ನು ಅಡಿಕೆ. ಬಟ್ಲಡಿಕೆ ಅಥವಾ ಗುಂಡಡಿಕೆಯನ್ನು ತಾಂಬೂಲದ ಸಂಕೇತವಾಗಿ ಕಳಶದ ಒಳಗೆ ಇಡಬಹುದು. 1 ಅಥವಾ 2 ಅಡಿಕೆಗಳನ್ನು ಬಳಸ್ಬೋದು. ಇನ್ನು ನಾಣ್ಯ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಅಥವಾ 10 ರೂಪಾಯಿ ನಾಣ್ಯವನ್ನು ಇಡಬಹುದು. ನಿಮ್ಮ ಬಳಿ ಚಿನ್ನ, ಬೆಳ್ಳಿ ಅಥವಾ ತಾಮ್ರದ ನಾಣ್ಯವಿದ್ದರೂ ಅದನ್ನು ಬಳಸ್ಬೋದು. ಇನ್ನು ಚಿನ್ನ, ಬೆಳ್ಳಿ ವಸ್ತು. ನಿಮ್ಮ ಬಳಿ ಚಿನ್ನ ಅಥವಾ ಬೆಳ್ಳಿಯ ಉಂಗುರ, ಓಲೆ, ಮೂಗುತಿ ಅಥವಾ ನಾಣ್ಯ ಯಾವುದಾದ್ರೂ ಇದ್ದರೂ ಸಹಿತ ಅದನ್ನು ಕಳಶದ ಒಳಗಡೆ ಇಡಬಹುದು. ಇನ್ನು ಗುಲ್ಗಂಜಿ. ಬಿಳಿ ಗುಲ್ಗಂಜಿ ಸಿಕ್ಕರೆ ಅದನ್ನು ಕಳಶದ ಒಳಗಡೆ ಇಡಬಹುದು. ಸಾಮಾನ್ಯವಾಗಿ 6 ಸಂಖ್ಯೆಯಲ್ಲಿ ಇಡಬಹುದು ಅಥವಾ ಲಭ್ಯವಿರುವಷ್ಟು ಬಳಸ್ಬೋದು. ಇನ್ನು ಮುಂದೆ ಲಾವಂಚದ ಬೇರು. ಲಾವಂಚದ ಬೇರು ಪರಿಮಳಯುಕ್ತವಾಗಿದ್ದು ಕೆಲವು ಪೂಜಾ ಸಂಪ್ರದಾಯದಲ್ಲಿ ಇದನ್ನು ಮಂಗಳ ದ್ರವ್ಯವಾಗಿ ಬಳಸುತ್ತಾರೆ. ಇನ್ನು ಏಲಕ್ಕಿ ಮತ್ತು ಲವಂಗ. ಏಲಕ್ಕಿ ಮತ್ತು ಲವಂಗವನ್ನು ಸಾಮಾನ್ಯವಾಗಿ 3 ಸಂಖ್ಯೆಯಲ್ಲಿ ಇಡಬಹುದು. ಇವು ಸುಗಂಧ ದ್ರವ್ಯಗಳಾಗಿಯೂ ಪೂಜೆಯಲ್ಲಿ ಬಳಸಲಾಗುತ್ತದೆ. ಇನ್ನು ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಮುಂತಾದ ಒಣ ಹಣ್ಣುಗಳನ್ನು ಬಳಸ್ಬೋದು. 2 ಅಥವಾ 3 ಹಣ್ಣುಗಳನ್ನು ಇಡಬಹುದು. ಹಸಿ ಹಣ್ಣುಗಳನ್ನು ಕಳಶದ ಒಳಗಡೆ ಹಾಕುವುದಕ್ಕಿಂತ ಒಣ ಹಣ್ಣುಗಳನ್ನು ಬಳಸುವುದು ಉತ್ತಮ. ಇನ್ನು ಸ್ಫಟಿಕದ ಕಲ್ಲು ಅಥವಾ ಆಲಮ್ ಅಂತ ಕರೀತಾರಲ್ವ ಅದು. ನಿಮ್ಮ ಬಳಿ ಸ್ಫಟಿಕದ ಕಲ್ಲು ಇದ್ದರೆ ಕಳಶದ ಒಳಗೆ ಇಡಬಹುದು. ಇದು ಕಡ್ಡಾಯವೇನಿಲ್ಲ, ಲಭ್ಯವಿದ್ದರೆ ಮಾತ್ರ ಬಳಸ್ಬೋದು. ಸ್ನೇಹಿತರೆ, ಇಲ್ಲಿ ಹೇಳಿದ ಎಲ್ಲ ವಸ್ತುಗಳು ಸಿಗಲೇಬೇಕೆಂಬ ನಿಯಮವಿಲ್ಲ. ಮುಖ್ಯವಾಗಿ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಅಡಿಕೆ, ಅರಿಶಿಣದ ಕೊಂಬು ಮತ್ತು ಚಿನ್ನ ಅಥವಾ ಬೆಳ್ಳಿಯ ವಸ್ತು ಲಭ್ಯವಿದ್ದರೂ ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಸಾರವಾಗಿ ಬಳಸ್ಬೋದು. ಈ ವಸ್ತುಗಳನ್ನು ಸಾಮಾನ್ಯವಾಗಿ ಗ್ರಂಥಿಗೆ ಅಂಗಡಿ ಅಥವಾ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಗಳಲ್ಲಿಯೂ ಸಿಗುತ್ತವೆ. ಈಗಂತೂ ಆನ್ಲೈನ್ ಶಾಪಿಂಗಲ್ಲಿ ಸಿಗ್ತವೆ, ಎಲ್ಲಿ ಬೇಕಾದರೂ ತೊಗೋಬೋದು. ಕಳಶ ಸ್ಥಾಪನೆ ಮಾಡುವ ವಿಧಾನವನ್ನು ನೋಡೋಣ ಈಗ ಕಳಶ ಹೇಗೆ ಸಿದ್ಧಪಡಿಸಬೇಕು ಅಂತ ನೋಡೋದಾದರೆ, ಮೊದಲಿಗೆ ಶುದ್ಧವಾಗಿ ಕಳಶವನ್ನು ತೊಳ್ಕೊಬೇಕು. ಅಗತ್ಯವಿದ್ದರೆ ಕಳಶಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಬೇಕು. ಕಳಶದ ಒಳಗಡೆ ಶುದ್ಧವಾದ ನೀರನ್ನು ಹಾಕ್ಕೊಂಡು ನಿಮ್ಮ ಕುಟುಂಬದ ಪದ್ಧತಿ ಇದ್ದರೆ ಅಕ್ಕಿ ಅಥವಾ ಧಾನ್ಯ ಅಥವಾ ಬೇಳೆಗಳನ್ನು ಸಹಿತ ಬಳಸ್ಬೋದು. ಈಗ 2 ಚಿಟಿಕೆ ಅರಿಶಿನವನ್ನು ಹಾಕಿ ನಂತರ 2 ಚಿಟಿಕೆ ಕುಂಕುಮವನ್ನು ಹಾಕಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ಹಾಕಿ ನಂತರ 1 ಹೂವನ್ನು ಕಳಶದ ಒಳಗೆ ನೀರಿನೊಳಗೆ ಹಾಕ್ಬೋದು. ಇದಾದ ನಂತರ ನಾವು ಮೊದಲೇನು ಸಿದ್ಧ ಮಾಡಿಕೊಂಡಿಟ್ಟಿರುವಂಥ ಎಲ್ಲ ವಸ್ತುಗಳನ್ನು ಒಂದೊಂದಾಗಿ ಕಳಶದ ಒಳಗಡೆ ಹಾಕಬೇಕು. ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಶ್ರೀಫಲ, ಅರಿಶಿಣದ ಕೊಂಬು, ಅಡಿಕೆ, ನಾಣ್ಯ, ಚಿನ್ನ, ಬೆಳ್ಳಿಯ ವಸ್ತು, ಗುಲ್ಗಂಜಿ, ಲಾವಂಚದ ಬೇರು, ಏಲಕ್ಕಿ, ಲವಂಗ, ಒಣ ಹಣ್ಣುಗಳು ಮತ್ತು ಲಭ್ಯವಿದ್ದರೆ ಸ್ಫಟಿಕದ ಕಲ್ಲನ್ನು ಸಹಿತ ಹಾಕ್ಬೋದು.
ಎಲ್ಲ ವಸ್ತುಗಳನ್ನು ಹಾಕಿದ ನಂತರ ಕಳಸದ ಒಳಗಿರುವ ನೀರಿನಿಂದಲೇ ಒಂದು ಹೂವನ್ನು ಅದ್ದಿ ಎಲ್ಲ ವಸ್ತುಗಳಿಗೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಮಣಿವರೆಗೂ ಸ್ವಲ್ಪ ಪ್ರೋಕ್ಷಣೆ ಮಾಡಬಹುದು. ನಂತರ ಕಳಸವನ್ನು ಎರಡೂ ಕೈಗಳಿಂದ ಮುಚ್ಚಿ ಹಿಡಿದು ಪವಿತ್ರ ನದಿಗಳನ್ನು ಪ್ರಾರ್ಥಿಸಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ನಂತರ 5 ವೀಳ್ಯದೆಲೆ ಅಥವಾ 5 ಮಾವಿನ ಎಲೆಗಳನ್ನು ಕಳಸದ ಮೇಲೆ ಇಡಬೇಕು. ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ನಿಮ್ಮ ಬಳಿ ವರಮಹಾಲಕ್ಷ್ಮೀ ದೇವಿಯ ಮುಖವಾಡವಿದ್ದರೆ ಅದನ್ನು ತೆಂಗಿನಕಾಯಿಗೆ ಅಳವಡಿಸಿ ಹೂವು, ವಸ್ತ್ರ ಮತ್ತು ಆಭರಣಗಳಿಂದ ಅಲಂಕರಿಸಬೇಕಾಗತ್ತೆ. ನಂತರ ದೀಪವನ್ನು ಬೆಳಗಿಸಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ವರಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜೆಯನ್ನು ಪ್ರಾರಂಭಿಸಬೇಕು. ಇನ್ನು ಕಳಸ ಸ್ಥಾಪನೆಗೆ ಸಮಯವನ್ನು ನೋಡೋದಾದರೆ ವರಮಹಾಲಕ್ಷ್ಮಿ ವೃತ್ತದ ದಿನ ಕಳಸ ಸ್ಥಾಪನೆ ಮಾಡುವಾಗ ಸಾಧ್ಯವಾದರೆ ನಿಮ್ಮ ಸ್ಥಳೀಯ ಪಂಚಾಂಗದಲ್ಲಿ ತಿಳಿಸಿರುವ ಶುಭ ಮುಹೂರ್ತವನ್ನು ಅನುಸರಿಸುವುದು ಉತ್ತಮ. ಬೆಳಗಿನ ಸಮಯದಲ್ಲಿ ಪೂಜೆ ಮಾಡುವವರು ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಬೆಳಿಗ್ಗೆಯ ಶುಭ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಬಹುದು. ಬೆಳಿಗ್ಗೆ ಸಾಧ್ಯವಾಗದಿದ್ದರೆ ಕೆಲವು ಸಂಪ್ರದಾಯಗಳಲ್ಲಿ ಸಂಜೆಗೂ ಪೂಜೆ ಮಾಡುವಂಥ ಪದ್ಧತಿ ಇದೆ. ಆದರೆ ಮುಖ್ಯವಾಗಿ ನಿಮ್ಮ ಕುಟುಂಬದ ಆಚರಣೆ ಮತ್ತು ಸ್ಥಳೀಯ ಪಂಚಾಂಗದ ಮಹತ್ವವನ್ನು ಅನುಸರಿಸುವುದು ಉತ್ತಮ. ಇನ್ನು ಕಳಸದ ವಿಸರ್ಜನೆ ನಂತರ ಏನು ಮಾಡಬೇಕು ಅಂತ ನೋಡೋದಾದರೆ ಕಳಸದ ವಿಸರ್ಜನೆ ಮಾಡಿದ ನಂತರ ಕಳಸದ ನೀರನ್ನು ಮನೆಯ ಸುತ್ತಮುತ್ತ ಪ್ರೋಕ್ಷಣೆ ಮಾಡಬೇಕು. ಉಳಿದ ಪವಿತ್ರ ನೀರನ್ನು ಯಾರೂ ತುಳಿಯದ ಅಥವಾ ಸ್ವಚ್ಛವಾದ ಜಾಗದಲ್ಲಿ, ಮರದ ಬುಡದಲ್ಲಿ ಅಥವಾ ನಿಮ್ಮ ಜಮೀನಿನಲ್ಲಿ ಹಾಕ್ಬೋದು. ಕಳಸದ ಒಳಗಡೆ ಇಟ್ಟಿದ್ದ ಕವಡೆ, ಗೋಮೂತಿ ಚಕ್ರ, ಕಮಲದ ಬೀಜ, ಚಿನ್ನ, ಬೆಳ್ಳಿ ವಸ್ತು ಅಥವಾ ನಾಣ್ಯ ಮುಂತಾದವುಗಳನ್ನು ಸ್ವಚ್ಛವಾದ ಬಟ್ಟೆಯಲ್ಲಿ ಕಟ್ಟಿಕೊಂಡು ಹಣ ಇಡುವ ಸ್ಥಳ ಅಥವಾ ಪೂಜಾ ಸ್ಥಳದಲ್ಲಿ ಸಂಗ್ರಹಿಸಬಹುದು. ಮುಂದಿನ ವರ್ಷದ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಈ ವಸ್ತುಗಳನ್ನು ಮರುಬಳಕೆ ಮಾಡ್ಬೋದು. ಅರಿಶಿಣದ ಕೊಂಬು, ಏಲಕ್ಕಿ, ಲವಂಗ ಮತ್ತು ಒಣ ಹಣ್ಣುಗಳಂಥ ವಸ್ತುಗಳನ್ನು ನೀರಿನೊಂದಿಗೆ ಮರದ ಬುಡದಲ್ಲಿ ಅಥವಾ ಸೂಕ್ತವಾದಂಥ ಸ್ವಚ್ಛ ಸ್ಥಳದಲ್ಲಿ ವಿಸರ್ಜಿಸ್ಬೋದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆ ಮಾಡುವಾಗ ಕಳಸದ ಒಳಗಡೆ ಹಾಕ್ಬೋದಾದಂಥ ವಸ್ತುಗಳು, ಅವುಗಳ ಮಹತ್ವ ಮತ್ತು ಕಳಸ ಸ್ಥಾಪನೆ ಮಾಡುವ ಸರಳ ವಿಧಾನವನ್ನು ತಿಳಿದುಕೊಂಡಿದ್ದೀವಿ. ಇಲ್ಲಿ ತಿಳಿಸಿರುವ ವಸ್ತುಗಳು ಪ್ರದೇಶ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಸಾರವಾಗಿ ಬದಲಾಗುತ್ತದೆ. ಆದ್ದರಿಂದ ನಿಮ್ಮ ಮನೆಯ ಹಿರಿಯರು ಮತ್ತು ನಿಮ್ಮ ಕುಟುಂಬದ ಪೂಜಾ ಪದ್ಧತಿಯನ್ನು ಗೌರವಿಸಿ ಅದಕ್ಕೆ ಅನುಗುಣವಾಗಿ ಪೂಜೆ ಮಾಡಿಕೊಳ್ಳಿ. ಮುಖ್ಯವಾಗಿ ದೇವರ ಪೂಜೆಯಲ್ಲಿ ವಸ್ತುಗಳಿಗಿಂತ ಶ್ರದ್ಧೆ, ಭಕ್ತಿ, ಶುಚಿತ್ವ ಮತ್ತು ನಂಬಿಕೆ ಮುಖ್ಯವಾಗಿರುತ್ತೆ. ವರಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ನಿಮ್ಮ ಮನೆಗಳಲ್ಲಿ ಸದಾ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ಪ್ರಾರ್ಥಿಸ್ತೇನೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು, ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಉಪಯುಕ್ತವಾದಂಥ ಪೂಜಾ ವಿಧಾನಗಳು ಮತ್ತು ಧಾರ್ಮಿಕ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.